ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಪವನ್ ಶ್ರೀವತ್ಸ ಅವರು. ಪವನ್ ಶ್ರೀವತ್ಸ ಅವರು ಮಾನಸಿಕ ರೋಗ ತಜ್ಞರ ಆಗೋದ್ರ ಜೊತೆಗೆ ಅವರು ಆಧ್ಯಾತ್ಮಿಕ ಭವರೋಗದ ತಜ್ಞರು ಕೂಡ ಆಗಿದ್ದಾರೆ. ಸೊ ಹಾಗಾಗಿ ಈ ಮಾನಸಿಕ ಮತ್ತು ಭವರೋಗ ತಜ್ಞಕ್ಕೆ ಎರಡನ್ನೂ ಸರಿ ಸಮತೋಲ ಮಾಡಕ್ಕೆ ಇವತ್ತು ಅವರು ಭಾಗವತ ಧರ್ಮ ಮತ್ತು ಮಾನಸಿಕ ರೋಗ ಅಂತ ಅದ್ರ ಬಗ್ಗೆ ತಿಳಿಸೋಕ್ ಬಂದಿದ್ದಾರೆ. ನಮಸ್ಕಾರ ಶ್ರೀವತ್ಸ ಅವರೇ. ಪವನ್, ನಮಸ್ಕಾರ. 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 ನಿಮ್ಮಂತ ಯುವಕರೇ ಬಹಳ ಈಗಿನ ಕಾಲದಲ್ಲಿ ವಿರಳ ಅಂತ ಹೇಳ್ಬೋದು. ನನಗೆ ಧರ್ಮ ಗೊತ್ತು. ಸತ್ಯ, ಅಹಿಂಸೆ, ಅಸ್ತೇಯ, ಶೌಚ, ಇಂದ್ರಿಯ ನಿಗ್ರಹ ಈ 5 ಧರಿಸ್ತಾರಲ್ಲ ಅವರು ಧರ್ಮಿಷ್ಠರು ಅಂತ. ಈ ಭಾಗವತ ಧರ್ಮ ಅಂದ್ರೆ ಏನು ಅಂತ ದಯವಿಟ್ಟು ತಿಳಿಸ್ಕೊಡಿ. ಎಂತ ಈ ಪರೀಕ್ಷಿತ ರಾಜ ಹಾವಿನ ಕಡಿತದಿಂದ ಸಾಯ್ತಾನೆ ಅಂತ ಒಂದು ಶಾಪ ಆಗಿರತ್ತೆ. ಅದಾದ ಕೂಡಲೇ ಅವನು ವೇದವ್ಯಾಸರ ಮಗ ಶುಕಾಚಾರ್ಯರು ಅಂತ ಅವ್ರ ಕಡೆಗೆ ಹೋಗಿ ಕೇಳ್ತಾನೆ, ನೋಡಪ್ಪ ನನಗೆ ಒಂದ್ ವಾರ ಬಾಕಿ ಇದೆ, ಇನ್ನೊಂದ್ ವಾರ ನಾನು ಸತ್ತು ಹೋಗ್ತೀನಿ, ಏನ್ ಮಾಡ್ಬೇಕು ಅಂತ ಕೇಳುವಾಗ ಭಾಗವತವನ್ನ ಹೇಳ್ತಾರೆ. ಆ ಭಾಗವತವನ್ನ ಹೇಳುವಾಗ ಅದರಲ್ಲಿ ಬರುವಂತಹ ಧರ್ಮಗಳು, ಪ್ರತಿಯೊಬ್ಬ ಮನುಷ್ಯನು ಏನ್ ಮಾಡ್ಬೇಕು, ಅವನ ಜೀವನ ಸಾಯೋದ್ರ ಒಳಗಡೆ ಎಲ್ರೂ ಒಂದಿನ ಸಾಯದೆ, ಆದ್ರೆ ಸಾಯೋವರೆಗೂ ಜೀವನವನ್ನು ಮಾಡ್ಬೇಕು ಅನ್ನೋದು ನಾನ್ ಸಾಯ್ತೀನಿ ಅಂತ ನನಗೆ ಗೊತ್ತಾಗಕ್ ಶುರು ಆಗತ್ತೆ. ಆ ಕಾರಣಕ್ಕೆ ಶುಕಾಚಾರ್ಯ ಹೇಳ್ತಾರೆ, ನೋಡಪ್ಪ ಮೊದಲನೇದು ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು, ನಾವು ಒಳ್ಳೆಯವರ ಜೊತೆಗೆ ಸಂಪರ್ಕವನ್ನ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ಏನ್ ಮಾಡ್ಬೇಕು, ಭಕ್ತಿಯನ್ನ ನಾವು ತೋರಿಸ್ಬೇಕು, ನಾವು ಮಾಡುವ ಕೆಲಸದಲ್ಲಿ ಮತ್ತು ದೇವರಿಗೆ, ಹಿರಿಯರಿಗೆ, ಗುರುಗಳಿಗೆ ಭಕ್ತಿಯನ್ನ ತೋರಿಸ್ಬೇಕು. ಮತ್ತೆ ಮೂರನೇದು ಏನಂತ ಕೇಳಿದ್ರೆ ವೈರಾಗ್ಯವನ್ನ ತಾಳ್ಬೇಕು. ಯಾವುದು ಅಗತ್ಯತೆ ಇದೆ ಅದರ ಜೊತೆಗೆ ನಾವು ಹೆಲ್ತಿಯಾಗಿ ಅಟ್ಯಾಚ್ಮೆಂಟ್ ಇಟ್ಕೊಳ್ಬೇಕು, ಹೆಲ್ತಿಯಾದ ಡಿಟ್ಯಾಚ್ಮೆಂಟ್ ಅನ್ನು ಕೂಡ ಇಟ್ಕೊಳ್ಬೇಕು. ಈ ರೀತಿಯಾದಂತಹ ಜೀವನವನ್ನ ಸಾಗಿಸೋದ್ರಿಂದ ನಾವು ನಮ್ಮ ಜೀವನವನ್ನ ಸ್ವಲ್ಪ ಮೆಮೊರಬಲ್ ಆಗಿರುವಂತಹ ಜೀವನವನ್ನ ಸಾಗಿಸಬಹುದು ಅಂತ ಉತ್ತಮವಾಗಿ ಒಂಥರ ಸುಸಂಸ್ಕೃತರಾಗಿ ಸಾರ್ಥಕ ಬದುಕನ್ನು ನಡೆಸಬಹುದು ಅಂತ. ಯಾಕಂದ್ರೆ ಜ್ಞಾನ ಅನ್ನೋದಿದೆಯಲ್ಲ, ಅದು ಯಾರು ಕದಿಯಕ್ ಆಗದೆ ಇರುವಂತ ಸಂಪತ್ತು. ಸೊ ಜ್ಞಾನಿಗೆ ಎಲ್ಲಿ ಹೋದ್ರೂ ಕೂಡ ಅವ್ರಿಗೆ ಮರ್ಯಾದೆ ಇದ್ದೇ ಇರುತ್ತೆ. ಇದು ನನ್ನ ಅನುಭವ. ಸೊ ಹಾಗಾಗಿ ಯಾರು ಕದಿಯಕ್ ಆಗದೆ ಇರುವಂತ ಸಂಪತ್ತಾದ ಜ್ಞಾನವನ್ನ ಪಡಿಬೇಕು. ಭಾಗವತ ಧರ್ಮ ಒಬ್ಬ ಸೈಕಾಲಜಿಸ್ಟ್ ಆಗಿ ನಾನೇನಕ್ಕೆ ಇದರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ, ಪ್ರೈಮರಿ ಪ್ರಿವೆನ್ಷನ್ ಅಂತ ಒಂದಿದೆ. ನಮ್ಮ ಭಾರತದಲ್ಲಿ ಸೈಕಾಲಜಿ ಮತ್ತು ಫಿಲಾಸಫಿ ಒಟ್ಟಿಗೆ ಇದ್ದಿದ್ದ ಕಾಲ. ಪಾಶ್ಚಾತ್ಯರ ಮೇಲೆ ಸೈನ್ಸ್ ಅಂಡ್ ಸ್ಪಿರಿಚುಯಾಲಿಟಿ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ, ಎರಡು ಕೈ ಇದ್ದಂಗೆ, ಒಂದು ನಾಣ್ಯದ ಎರಡು ಮುಖಗಳು ಅಂತ. ಎರಡು ಮುಖಗಳಿದ್ದ. ಅವಾಗ ಏನಾಗ್ತಿತ್ತು, ಈ ದೇವಸ್ಥಾನಗಳಲ್ಲಿ, ಮಠ ಮಂದಿರಗಳಲ್ಲಿ ಕೌನ್ಸಿಲಿಂಗ್ ಅನ್ನೋದು ಮಾಸ ನಡೀತಾ ಇತ್ತು. ಏನಕ್ಕೆ ಅಂದ್ರೆ ಪ್ರೈಮರಿ ಪ್ರಿವೆನ್ಷನ್, ಏನೋ ಒಂದು ಆಗ್ಲಿಕ್ಕಿಂತ ಮುಂಚೆ ಅದನ್ನ ತಡೆ ಹಿಡಿಯೋದು. ಮತ್ತೆ ಪಾಸಿಟಿವ್ ಸೈಕಾಲಜಿ ಅಂದ್ರೆ ನಮ್ಮ ಮೈಂಡ್ ಅನ್ನ ಪಾಸಿಟಿವ್ ಆಗಿ ಇಟ್ಕೊಳ್ಬೇಕು, ನೆಗೆಟಿವಿಟಿ ಬಂದಾಗ ಅದ್ರ ಜೊತೆಗೆ ನಾವು ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಬೇಕು. ಪುರಾಣ ಹರಿಕಥೆಗಳು ಮಾಡ್ತಾ ಇದ್ದಿದ್ದು ಕೂಡ ಒಂಥರದ್ದು ಕೌನ್ಸಿಲಿಂಗ್. ಮಾನಸಿಕವಾಗಿ ನೀವು ಸರಿಯಾಗಿ ಯೋಚನೆ ಮಾಡೋದನ್ನ ಬೆಳೆಸ್ತಾ ಇರುವಂತದ್ದು ಬಹಳ ಚೆನ್ನಾಗಿತ್ತು. ಕತೆ ಮುಖಾಂತರ, ಕವನದ ಮುಖಾಂತರ, ಭಜನೆ ಮುಖಾಂತರ ಪಾಸಿಟಿವಿಟಿನ ಬೆಳೆಸ್ತಾ ಇದ್ರು. ಹೌದು ಹೌದು. ಆದ್ರೆ ಆ ವಿಚಾರಗಳನ್ನ ನಮಗೆ ತಿಳಿಸ್ತಾ ಇರ್ಬೇಕಾದ್ರೆ ಅವರು ಒಂದು 3 ಹೇಳಿದ್ರು, ಇನ್ನೊಂದು 4 ಹೇಳಿದ್ರು. 3 ಏನ್ ಹೇಳಿದ್ರು ನಾನು ಇವಾಗಲೇ ಹೇಳ್ಬಿಟ್ಟೆ, ಭಾಗವತ ಧರ್ಮ, ಜ್ಞಾನ, ಭಕ್ತಿ, ವೈರಾಗ್ಯ ಅಂತ. ಇನ್ನೊಂದು ಹೇಳಲಿಕ್ಕೆ ಅವರು ಪ್ರಚೋದನೆ ಮಾಡ್ತಾ ಇದ್ರು. ಯಾವ್ದಕ್ಕೆ ಅಂದ್ರೆ, ನಾನ್ ಮಾಡೋ ಕೆಲ್ಸದಲ್ಲಿ ಏನಿರ್ಬೇಕು, ನಮಗೆ ಧರ್ಮ ಇರ್ಬೇಕು, ಅದರಿಂದ ನಮಗೆ ಅರ್ಥ ಇರ್ಬೇಕು, ಅದರಿಂದ ನಮ್ಮ ಕಾಮನೆಗಳು ಈಡೇರ್ಬೇಕು, ಇದರಿಂದ ನಮಗೆ ಮೋಕ್ಷ ಆಗ್ಬೇಕು. ಈ ರೀತಿಯಾಗಿ ನಮ್ಮ ಮೈಂಡ್ ಅನ್ನ ಫೈನ್ ಟ್ಯೂನ್ ಮಾಡ್ಲಿಕ್ಕೆ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಮಠ ಮಂದಿರಗಳಿಗಿಂತ ಫಿಲಂ ಥಿಯೇಟರ್ಗಳಿಗೆ, ಪಬ್ಗಳಿಗೆ ಹೋಗೋರು ಜಾಸ್ತಿ ಆಗಿರೋ ಕಾರಣ ಹಾಸ್ಪಿಟ್ಲಿಗೆ ಬರೋರು ಜಾಸ್ತಿ ಆಗಿದ್ದಾರೆ. ದೇವರ ಪ್ರಸಾದವನ್ನು ತಿನ್ನಿ, ದೇವರ ಮಾತನ್ನ ಕೇಳಿಸ್ಕೊಳ್ಳಿ. ಅಲ್ಲ, ತೀರ್ಥ ತಗೊಳದ್ ಬಿಟ್ಟು ಆಲ್ಕೋಹಾಲು, ಸರಾಯಿ ಕುಡಿಯೋಕ್ ಶುರು ಮಾಡಿದ್ದಾರೆ. ಆಮೇಲೆ ಪ್ರಸಾದ ತಗೊಳೋದ್ ಬಿಟ್ಟು ಮಾಂಸಾಹಾರ ಅದು ತಗೊಳ್ತಾ ಇದಾರೆ. ಹಾಗಾಗಿ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಆ ಕಾರಣಕ್ಕೆ ನಾವು ಈಗಿನ ಯುವಕರಿಗೆ, ಎಸ್ಪೆಷಲಿ ಯುವಕ ಯುವತಿಯರಿಗೆ ನಾವು
ಜ್ಞಾನದ ಮಹತ್ವ ಏನು, ಹಿಂದಿನ ಸೆಷನ್ ಅಲ್ಲಿ ನಾವು ಮಾತಾಡಿದ್ವಿ ಜ್ಞಾನದ ಮಹತ್ವ ಏನು ಅನ್ನೋದನ್ನ. ನೆಕ್ಸ್ಟ್ ಭಕ್ತಿಯ ಮಹತ್ವ ಏನು ಅನ್ನೋದ್ರ ಬಗ್ಗೆನೂ ಮಾತಾಡೋಣ. ವೈರಾಗ್ಯ ಯಾವ ರೀತಿ ನಾವು ತಾಳ್ಬೇಕು ಅನ್ನೋದ್ರ ಬಗ್ಗೆನೂ ಮಾತಾಡೋಣ. ಯಾಕಂದ್ರೆ ವೈರಾಗ್ಯ ಅನ್ಕೊಂಡ್ರೆ ಇರೋದೆಲ್ಲ ಬಿಟ್ಬಿಡೋದು ಅಂತ ಅನ್ಕೊಂಡಿದ್ದಾರೆ. ಅದ್ರ ಹಿಂದೆ ಕೂಡ ಸೈಕಾಲಜಿ ಇದೆ. ನಾವ್ ಇದನ್ನ ಮಾಡುವಾಗ ಒಂದು ಉದಾಹರಣೆಗೋಸ್ಕರ ಜ್ಞಾನ, ಭಕ್ತಿ, ವೈರಾಗ್ಯ ಇದು ಮೂರು ಒಬ್ಬ ಸ್ಟೂಡೆಂಟ್ ಲೈಫ್ ಅಲ್ಲಿ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ. ಜ್ಞಾನ ಅದನ್ನ ಗಳಿಸ್ಬೇಕು ಅನ್ನೋ ಕಾರಣಕ್ಕೆ ಅವನು ಕೆಲಸವನ್ನ ಮಾಡ್ಬೇಕು. ಅದು ಆ ಏಜ್ ನಲ್ಲಿ ಆ ಕೆಲಸ, ಆ ಟೈಮ್ ಅಲ್ಲಿ ಆ ಜಾಗದಲ್ಲಿ ಆ ಕೆಲಸ ಅಂತ. ಇನ್ನೊಂದು ಆ ಜ್ಞಾನವನ್ನ ಕೊಡ್ತಾ ಇರುವ ವ್ಯಕ್ತಿಯ ಬಗ್ಗೆ ಭಕ್ತಿ, ಆ ವಸ್ತುವಿನ ಮೇಲೆ ಭಕ್ತಿ, ಮತ್ತೆ ಕಲಿತಿರೋ ವಿಚಾರದ ಮೇಲೆ ಭಕ್ತಿ. ಇದು ಮೂರು ಇತ್ತು ಅಂದ್ರೆ ಭಕ್ತಿ ಬಂತು. ಅವಾಗ ಜ್ಞಾನ ನಮ್ಗೆ ಇನ್ನಷ್ಟು ವೃದ್ಧಿ ಆಗ್ತಾ ಬರುತ್ತೆ. ವೈರಾಗ್ಯ ಯಾವ್ದ್ರ ಮೇಲೆ ಇರ್ಬೇಕು? ನೈಟ್ ಔಟ್ ಹೋಗೋದು, ಬಂಕ್ ಹೊಡೆದ್ಬಿಟ್ಟು ಮಾಲ್ ಸುತ್ತೋದು, ಬೇರೆ ಯಾರ್ದೋ ಕೈ ಹಿಡ್ಕೊಂಡು ಹೋಗೋದು, ಈ ರೀತಿಯಾದಂತದ್ರಿಂದ ವೈರಾಗ್ಯ. ಎಷ್ಟು ಬೇಕು ಅಷ್ಟೇ. ನಾನು ಅದೆಲ್ಲ ಮಾಡಬಾರ್ದು ಅಂತ ಹೇಳ್ತಿಲ್ಲ, ಮಾಡಿ ಅಂತ ಕೂಡ ಹೇಳ್ತಿಲ್ಲ. ಎಷ್ಟು ಬೇಕು ಅಷ್ಟು ಮಾಡ್ಬೇಕು. ಆದ್ರೆ ನಮ್ಮ ಜೀವನದ ಮುಖ್ಯ ಉದ್ದೇಶವನ್ನ ಸಫಲ ಮಾಡ್ಕೊಳ್ಳಿಕ್ಕೆ ನಾವು ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನ ಉಪಯೋಗಿಸ್ಕೊಂಡ್ರೆ ನಮ್ಮ ಜೀವನ ಇನ್ನಷ್ಟು ಸುಖಮಯವಾಗಿರುತ್ತೆ ಅನ್ನೋದು ನಾನು ಅವರು ಕಂಡುಕೊಂಡ ಸತ್ಯ. ಅದನ್ನ ಆಮೇಲೆ ಇಲ್ಲಿ ಜ್ಞಾನ ಅಂತಂದ್ರೆ ಕೇವಲ ಯೂನಿವರ್ಸಿಟಿಗೆ ಹೋಗಿ ಡಿಗ್ರಿ ತಗೊಳ್ಳೋದು ಅದನ್ನಲ್ಲ. ಇದು ತಿಳುವಳಿಕೆ, ಸರಿ ತಪ್ಪಿನ ವಿವೇಚನೆ ಇದೆಯಲ್ಲ, ಅದಕ್ಕೆ ನಾವು ಜ್ಞಾನ ಅಂತ ಹೇಳ್ಬೋದು. ಇನ್ನ ನೀವು ಭಕ್ತಿ ಅಂತಂತಂದ್ರೆ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕೋದು, 2 ಕಾಯಿ ಹೊಡೆಯೋದು, 2 ಉದ್ಬತ್ತಿ ಹಚ್ಚೋದು ಅದಲ್ಲ. ನಾವ್ ಏನ್ ಮಾಡ್ತಾ ಇದೀವಲ್ಲ ಅದರಲ್ಲಿ ತನ್ಮಯರಾಗ್ಬಿಟ್ಟು ಅದನ್ನ ಸಮರ್ಪಣೆಯಿಂದ ಮಾಡೋದಿದೆಯಲ್ಲ, ಅದು ಭಕ್ತಿ ಅಂತ ನಾವು ಹೇಳ್ಬೋದು. ಇನ್ನು ವೈರಾಗ್ಯ ಅಂತಂದ್ರೆ ಎಲ್ಲ ಬಿಡ್ಬೇಕಂತ ಏನಿಲ್ಲ, ಎಲ್ಲದ್ರ ಜೊತೆ ಇದ್ರೂ ಕೂಡ ಅದನ್ನ ಅಂಟಿಸ್ಕೊಳ್ಳದೆ ಇರುವಂತದ್ದು ಬಹಳ ಮುಖ್ಯ ಆಗತ್ತೆ ಅಂತ. ಓಕೆ, ಇದು ಏನಾಗತ್ತೆ ಅಂದ್ರೆ, ಈ ಕೆಲವ್ರು ಹೇಳ್ತಾರೆ ಏನ್ರಿ ಜ್ಞಾನ, ಭಕ್ತಿ, ವೈರಾಗ್ಯ ಅಂತೆಲ್ಲ ಹೇಳ್ಕೊಂಡು ಓಂ ನಮ ಶಿವಾಯ ಅಂದ್ರೆ ಊಟ ಸಿಗತ್ತೆಯೇ, ರಾಘವೇಂದ್ರ ನಮಃ ಅಂದ್ರೆ ನಮ್ಗೇನ್ ರೋಗಗಳು ಹೋಗತ್ತೆ. ಹೌದು, ನಮಗ್ ಊಟ ಕೊಡದೆ ಅವನು. ಏನಂದ್ರೆ ಈ ಕಾಮಕರ್ಮಗಳಿದೆ, ಸಕಾಮ ಕರ್ಮಗಳೆಲ್ಲ ಇದಾವಲ್ಲ, ಅವೆಲ್ಲ ಕಳೆಗಳಿದ್ದಂಗಂತೆ, ವೀಡಿದ್ದಾಗಂತೆ. ಅವೆಲ್ಲವೂ ಕೂಡ ನಾವು ರೈತರು, ಅವು ಬೆಳಿತಾ ಇರ್ತವೆ. ನಿಷ್ಕಾಮ ಕರ್ಮಗಳು, ಜ್ಞಾನ, ಭಕ್ತಿ, ವೈರಾಗ್ಯಗಳು ಕೂಡ ಬೆಳಿತಾ ಇರ್ತವೆ. ಆದ್ರೆ ಈ ವೀಡ್ಗಳು ಜಾಸ್ತಿ ನೀರುಗಳನ್ನ ತಗೊಂಡು, ಕಸ ಕಡ್ಡಿಗಳನ್ನ ತೆಗೆದು ಬೆಳೆಯನ್ನ ಚೆನ್ನಾಗಿ ಬೆಳೆಯೋದು ಶಕ್ತಿ ಇರೋದು ಈ ಆಧ್ಯಾತ್ಮಕ್ಕೆ. ಹೌದು. ಅದನ್ನ ನಾವು ಈ ಕಸ ಕಡ್ಡಿಗಳಿರ್ತಾವ, ಅವೇ ಜಾಸ್ತಿ ನೀರನ್ನು ಹೀರ್ಕೊಂಡು ನಿಜವಾಗ್ಲೂ ಬೆಳಿಬೇಕಾಗಿರೋದು ಬೆಳಿಲಿಕ್ಕೆ ಆಗದೆ ಇರೋ ರೀತಿಯಾಗಿ, ಆ ಕಾರಣಕ್ಕೆ ನಾವು ಯಾವ್ದಕ್ಕೆ ಜಾಸ್ತಿ ನಿಗಾ ವಹಿಸ್ಬೇಕು ಅಂದ್ರೆ ಕಳೆಗಳಿಗಲ್ಲ, ನಿಜವಾದ ಬೆಳೆಗಳಿಗೆ ನಾವು ಜಾಸ್ತಿ ನೀರನ್ನು ಹಾಕ್ಬೇಕು, ಫರ್ಟಿಲೈಸರ್ಸ್ ಹಾಕ್ಬೇಕು. ಹಾಗೆ ನಾವ್ ಅದಕ್ಕೆ ಜಾಸ್ತಿ ಸಮಯವನ್ನ ವಿನಿಯೋಗ ಮಾಡ್ಬೇಕು, ಅದಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ಬೇಕು. ಇದು ಅಂದ್ರೆ ನಮ್ಮ ಮನಸ್ಸಿನಲ್ಲಿರುವಂತ ಸದ್ವಿಚಾರಗಳಿಗೆ, ಸದ್ಭಕ್ತಿಗಳಿಗೆ ನಾವು ಮಹತ್ವ ಕೊಡ್ಬೇಕು. ದುರಾಚಾರಗಳು ಮತ್ತೆ ದುರಭ್ಯಾಸಗಳನ್ನ ದೂರ ಇಡ್ಬೇಕು ಅಂತ ನಾವು ಹೇಳ್ತಾ ಇದ್ದೀರಿ. ಹಾಗಾಗಿ ಇವತ್ತು ಕಾಯಿಲೆಗಳಿಗೆ ಬರೋದಕ್ಕೆ ಕಾರಣನೇ ಈ ದುರಭ್ಯಾಸ, ದುಶ್ಚಟಗಳು. ಅದರಿಂದ ಕಷ್ಟ ಬಂದು ನಷ್ಟ ಆಗೋದು. ಹಾಗಾಗಿ ತುಂಬಾ ಚೆನ್ನಾಗಿ ನೀವು ಇಷ್ಟು ಚೆನ್ನಾಗಿ ಈ ಭಾಗವತ ಧರ್ಮವನ್ನ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಪವನ್ ಅವರೇ. ನಮಸ್ಕಾರ. ಶ್ರೀಕೃಷ್ಣ.